Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಆದರೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಮಾತ್ರ ಇನ್ನೂ ನಾಪತ್ತೆಯಾಗಿದ್ದಾನೆ. ಈ ಬಗ್ಗೆ ನಿನ್ನೆಯಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದು ಬಂದು ಶರಣಾಗುವಂತ ತಾಕೀತನ್ನ ಮಾಡಿದ್ರು. ಇದೀಗ HDD ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಅವರಿಗೆ ಹೇಳದೆ ಈತ ಹೋದ್ನಾ ಅಂತ ಪ್ರಶ್ನಿಸಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಎಲ್ಲಿದ್ರು ಬಾ, ಬಂದು ಶರಣಾಗು, ಇಲ್ದಿದ್ರೆ ಒಂಟಿ ಆಗ್ತೀಯ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣಗೆ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿರುವ ಎಚ್ಚರಿಕೆ ಇದು. ನಿನ್ನೆಷ್ಟೇ ಪ್ರಜ್ವಲ್ಗೆ ಪತ್ರ ಬರೆದ HDD ದೇಶಕ್ಕೆ ವಾಪಸ್ ಆಗುವಂತೆ ಹೇಳಿದ್ದಾರೆ. ಇದೇ ಪತ್ರದ ವಿಚಾರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಿದೆ. ಕೈ ನಾಯಕರು HDD ಪತ್ರದ ಬಗ್ಗೆ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಮನೆಯವರಿಗೆ ಹೇಳದೆ ಹೊರಟು ಹೋಗಿದ್ದಾನ? HDD ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ದೇವೇಗೌಡರು ಬರೆದ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಇವರಿಗೆ ಹೇಳದೆ ಹೋಗ್ತಾರೆ ಅಂತ ಪ್ರಶ್ನಿಸುವ ಮೂಲಕ ದೇವೇಗೌಡರ ಕುಟುಂಬದ ಕಾಲೆಳೆದಿದ್ದಾರೆ. ಇವ್ರಿಗೆ ಗೊತ್ತಿದ್ದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ ನೀವು. ಇತ್ತ ಈ ಬಗ್ಗೆ ಮಾತನಾಡಿದ DCM DK ಅದು ಅವರ ಕುಟುಂಬದ ವಿಚಾರ ಎಂದಿದ್ದಾರೆ. ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟು ಬಂದ್ರೆ ಒಳ್ಳೆಯದು ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು ಕ್ರಮ ಮುಂದುವರಿಯುತ್ತೆ. ವಿಷಯಾಂತರ ಮಾಡಲು ಏನೇನೋ ಮಾಡ್ತಿದ್ದಾರೆ ಸಿದ್ದು ವ್ಯಂಗ್ಯ. ಪ್ರಜ್ವಲ್ ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ DCM DK ಕೈವಾಡ ಇದೆ ಅಂತ ಮಾಜಿ CM ಕುಮಾರಸ್ವಾಮಿ ನೇರವಾಗಿ ಆರೋಪ ಮಾಡಿದ್ರು. ಕೈ ನಾಯಕರ ವಿರುದ್ಧ ಗುಡುಗುತ್ತಲೇ ಬಂದಿದ್ರು. ಇದೀಗ HDK ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇಡೀ ಘಟನೆಯನ್ನ ವಿಷಯಾಂತರ ಮಾಡೋದಕ್ಕೆ ಆರೋಪ ಮಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಅವ್ರ ಅಣ್ಣನ ಮಗ ರೇಪ್ ಅಂತ ರೇಪು ಸೆಕ್ಸುವಲ್ ಹರಾಸ್ಮೆಂಟ್ ಎಲ್ಲ ಮಾಡಿ ಯಾರು ರೇಪ್ ಮಾಡಿದರೆ ಅದು ಅಪರಾಧ, ದೊಡ್ಡ ಅಪರಾಧ. ಅದು ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ. DK ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಇಷ್ಟು ದಿನ ಕತ್ತೆ ಕಾಯ್ತಿದ್ರ ಜೋಶಿಗೆ ಪ್ರಿಯಾಂಕ್ ತಿರುಗೇಟು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರುವ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ವ್ಯಂಗ್ಯವಾಡಿದ್ದಾರೆ. ವಿದೇಶಕ್ಕೆ ಹೋಗೋವರೆಗೆ 8 ದಿನ ಕತ್ತೆ ಕಾಯ್ತಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರಿಯಾಂಕರ್ಗೆ ನೀವು ಕತ್ತೆ ಕಾಯ್ತಿದ್ರ ಅಂದಿದ್ದಾರೆ. 27, 28ನೇ ತಾರೀಕು 8 ದಿವಸ ಏನು ಕತ್ತೆ ಕಾಯ್ತಿದ್ರು ನೀವು? ಉತ್ತರ ಯಾಕೆ ಕೊಡ್ತಾ ಇದ್ದೀನಿ? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಏನು ಮಾಡಿದ್ದಾರೆ? ಎಲ್ಲನೂ ಕರ್ನಾಟಕ SIT ಮೇಲೆ ಹಾಕಿದ್ರೆ ನೀವೇನು ಕತೆ ಕಾಯ್ತಾ ಇದ್ರ? ಮತ್ತೆ ನೀವೇ ನಿಮ್ಮ ಜವಾಬ್ದಾರಿನೇ ಇಲ್ವಾ? ವಿದೇಶದಲ್ಲಿರುವ ಪ್ರಜ್ವಲ್ ಕರೆತರಬೇಕಿರುವ ಚೆಂಡು ವಿದೇಶಾಂಗ ಸಚಿವಾಲಯದ ಅಂಗಳದಲ್ಲಿದೆ. ಈ ಮಧ್ಯೆ ರಾಜ್ಯ ನಾಯಕರು ಏಟಿಗೆ ಎದುರೇಟು ಕೊಡುತ್ತಲೇ ರಾಜಕೀಯ ತಂತ್ರ ಹೆಣೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.